ಏ ಈಶ್ವರ್ ಖಂಡ್ರೆ ಶರಣು ಸಲಗರ್ ತಾರೀಫ್ ಮಾಡ್ತಾನ ಅಂತ ಹೇಳಿ ಮಾತಾಡ್ತಾರ. ನಾ ಹೋರಾಟಗಾರ ಇದ್ದೀನಿ. ನಾ ಯಾರ ತಾರೀಫ್ ಕೆಲಸ ಯಾರು ಚಲೋ ಮಾಡ್ತಾರ ಅಂತೀನಿ, ಯಾರು ಖರಾಬ್ ಮಾಡ್ತಾರ ಅಂತೀನಿ. ನನ್ ಸರ್ಕಾರ ಇದ್ರೆ 100% ಮೋದಿ ಕೈಕಾಲು ಹಿಡ್ಕೊಂಡು ದಂಡ ನಮಸ್ಕಾರ ಹಾಕಿದ್ರೆ ನಾನು ತರ್ತೀರ. ಒಂದ್ 5-6 ಕೋಟಿ ಕೊಟ್ರ ಬಸವ ಕಲ್ಯಾಣದ ಎಲ್ಲ ರಸ್ತೆಗಳು ಮುಗಿದು ಹೋಗ್ತಾವ. ಇನ್ನೇನು ಹೆಚ್ಚಿಗಿಲ್ಲ ಸರ್. ಬಸವ ಕಲ್ಯಾಣ ಹೊರಗೆ ತೆಗೆದ್ರೆ ಈ ಬೀದರ್ ಜಿಲ್ಲಾ ಕಿಮ್ಮತ್ತೇ ಇಲ್ಲ, ಖರೀನೇ ಇಲ್ಲ. बसव कल्याण बीदर जिला कीमत स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। नोबल पब्लिक स्कूल, एल्म से ही दोनों जहां में कामयाबी है। ಬಹು ದಿನದ ಬೇಡಿಕೆ ಆಗಿತ್ತು. ಬಸವ ಕಲ್ಯಾಣದ ಎಲ್ಲ ರಸ್ತೆಗಳು ಹಾಳಾಗಿ ಹೋಗ್ಯಾವ. ಬಸವ ಕಲ್ಯಾಣದ ಅನೇಕ ರಸ್ತೆಗಳು ಹಾಳಾಗಿ ಹೋಗಿತ್ತು. ಅದನ್ನ ಮನಗಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆ ಆದಷ್ಟು ಜಲ್ದಿ ಮಾಡಿಕೊಡ್ಬೇಕಂತ ಹೇಳಿ ಬಹಳ ಕಡಿಮೆ ಟೈಮ್ 2 ದಿವಸ ಮೊದಲೇ ನಾನು ಕೇಳ್ಕೊಂಡು ಅವ್ರಿಗೆ, ಸರ್ ತಾವು ಜಲ್ದಿ ಬಂದು ಭೂಮಿ ಪೂಜೆ ಮಾಡಿಕೊಡ್ಬೇಕು, ಯಾಕಂದ್ರೆ ಈಗ ಮತ್ತೆ ಸೆಷನ್ ಚಾಲು ಆಗ್ತದ. ಸೆಷನ್ ಚಾಲು ಆಯ್ತಂದ್ರೆ 1 ತಿಂಗಳು ಪೂಜೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಮಳೆಗಾಲ ಪ್ರಾರಂಭ ಆಗ್ಬೋದು, ಅವಕಾಶ ಮಳೆಗಳು ಚಾಲು ಆಗ್ಬೋದು. ಅದಕ್ಕಾಗಿ ಒಬ್ಬ ಒಳ್ಳೆ ಗುತ್ತಿಗೆದಾರರಿಗೆ ಮೊದಲೇ ಕೊಡ್ರಿ ಅಂತ ಹೇಳಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಬಹುತೇಕ ಅವ್ರದೇ ಹೆಸರು ತಗೋಬೇಕಾದ್ರೆ ಸಿದ್ದರಾಮ್ ಬಿರಾದಾರ್ ಅವರು ಒಳ್ಳೆ ಗುತ್ತಿಗೆದಾರರು, ಏನು ಮಾತೇ ಇಲ್ಲ ಸರ್. ನಮ್ಮಲ್ಲಿ ಕೆಲವರು ಕಾಂಟ್ರಾಕ್ಟರ್ ಹಿಂಗಾರ, ಅವ್ರಿಗೆ ಒಂದ್ ವೇಳೆ ಕೆಲಸ ಒಂದ್ಸಲ ಕೊಟ್ಟರೆ ಕಡೆ ಹೊಳೆ ನೋಡೋದೇ ಇಲ್ಲ. ಆ ಕಾಂಟ್ರಾಕ್ಟರ್ ಲಿಸ್ಟ್ ಅವರೊಬ್ಬರಲ್ಲ, ಸಿದ್ದರಾಮ್ ಬಿರಾದಾರ್ ಅವರು. ಹಾಗಾಗಿ ನಮ್ಮ ಮನವಿ ತಾವು ಸ್ವೀಕಾರ ಮಾಡಿ ತಮ್ಮ ಬ್ಯುಸಿ ಶೆಡ್ಯೂಲ್ ಒಳಗೂ ಕೂಡ ಇಷ್ಟು ರಾತ್ರಿ ತಾವು ಭೂಮಿ ಪೂಜೆ ಮಾಡಕ್ ಬಂದಿರಿ. ಹಾಗಾಗಿ ಅದು ಒಂದೇ ಅಲ್ಲ, ಮೊರಾರ್ಜಿ ವಸತಿ ಶಾಲೆ ತಮ್ಮ ಸಲುವಾಗಿ ಸಾವಿರಾರು ಜನ ಕೈಕೊಂಡು ಕುಂತಿರು, ಆ ಶಾಲಾ ಮಕ್ಕಳು ಕೈಕೊಂಡು ಕುಂತಿರು. ನಾನು ಏನು ಹೇಳೋಣ ಸಾಹೇಬರಿಗೆ, ಸರ್ ಈ ಸಮಯ ಏನಾಗ್ಯದ, ಮಕ್ಕಳು ಬಂದು 4 ಗಂಟೆ ಕುಂತಾರ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದ್ರೆ ಅದನ್ನು ಪೂಜೆ ಇಲ್ಲೇ ಮಾಡಿಬಿಡಂಬ, ಅಲ್ಲೊಂದು ಗುದ್ದಲಿ ಹೊಡೋಣ ಅಂತ ಹೇಳಿದ್ರು. ಅವರ ಆದೇಶದಂತೆ ಅಲ್ಲೊಂದು ಗುದ್ದಲಿ ಹೊಡೆದು ಇಲ್ಲಿ ನಿಮ್ಮೆಲ್ಲರಿಗೂ ಪೂಜೆ ಮಾಡ್ತಕ್ಕಂತ ಕೆಲಸ ನಾವು ಮಾಡಿದ್ದೀವಿ. ಸ್ನೇಹಿತರೆ, ಬಸವ ಕಲ್ಯಾಣ ನಿಮ್ಮ ಕನಸಿತ್ತು, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪ ಆಗಬೇಕು. ಈ ಬಸವ ಕಲ್ಯಾಣ ಇದೊಂದು ಈ ದೇಶದ ಒಂದು ಬಹುದೊಡ್ಡ ಪ್ರವಾಸಿ ತಾಣ ಆಗ್ಬೇಕಂತ ಹೇಳಿ ತಾವು ಮಾಡ್ಲತ್ತೀರಿ ಸರ್, ಇಲ್ಲಂತಿಲ್ಲ. ಅನುಭವ ಮಂಟಪಕ್ಕ ಕಾಲಕ್ಕೆ ತಕ್ಕಂತೆ ತಾವು ದುಡ್ಡು ಕೂಡಿಸ್ಲತ್ತೀರಿ. ಮುಖ್ಯಮಂತ್ರಿಗಳಲ್ಲಿ ಹೋಗಿ ನಾನು ನೋಡಿನಿ. Sky Sunshine School, step towards better future. Jayashankar Colony, Shantiniketan Ground, Biswa Kalyan. ಇನ್ನೇನು ಬರೀ 1 ವರ್ಷದೊಳಗ ಅನುಭವ ಮಂಟಪ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಬಹಳ ದೂರ ಏನಿಲ್ಲ. ನಮ್ಮೊಂದು ವಿನಂತಿ ಇದೆ ಸರ್, ಪರಿಗಣನೆ ಮಾಡೋದು ಬೇಡ, ನಿಮಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರ, ಬರಲೇಬೇಕು. ಯಾಕಂದ್ರೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ತಾವು ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಅದಕ್ಕೆ ನಾವು ನಿಮ್ಗ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ವಿಶ್ವಗುರು ಬಸವಣ್ಣನವರು ಬರೀ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಈ ಜಗತ್ತಿನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರಿಬಹುದು. ಅಂತ ಕಾಲ ಬರಬಹುದು. ಹಾಗಾಗಿ ಅದ್ರ ಜೊತೆಗೆ ತಮ್ಮ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಹಳ ಜಲ್ದಿ ನರೇಂದ್ರ ಮೋದಿ ಅವರು ತಮ್ಮ ಪುತ್ರರ ಈಗ ಲೋಕಸಭಾ ಸದಸ್ಯರು, MP ಇರೋ ಕಾರಣಕ್ಕ ತಾವೇ ಒಂದ್ಸಲ 6 ತಿಂಗಳು ಮೊದಲೇ ಹೋಗಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟು ಅವ್ರನ್ನು ಒಂದು ವೇಳೆ ಆ ಕಾರ್ಯಕ್ರಮದೊಳಗಿದ್ದರ ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಆ ಅನುಭವ ಮಂಟಪಕ್ಕೆ ನಾವು ಗೌರವ ಕೊಟ್ಟಂಗ ಅಂತ ಹೇಳಿ ನನ್ನ ಮನವಿ ಅದ. ನಿಮಗೆ ಅದು ಪರಿಗಣನೆ ಮಾಡೋದು ಬಿಟ್ಟು ನಿಮಗೆ ಬಿಟ್ಟಿದ್ದು. ನಾವು ಮನವಿ ಮಾಡ್ಕೊಂಡ ಕೆಲಸ ಅನ್ನೋದೊಂದು ನಾ ಮಾಡ್ಲತ್ತೀನಿ. ಯಾಕಂದ್ರ ಈಗ ನಿಮ್ ಸರ್ಕಾರದ ಜನ ನಿಮ್ಗ ಅಧಿಕಾರ ಕೊಟ್ಟರ. ನನ್ನ ಸರ್ಕಾರ ಇದ್ರೆ 100% ಮೋದಿ ಕೈಕಾಲು ಹಿಡ್ಕೊಂಡು ದಂಡ ನಮಸ್ಕಾರ ಹಾಕಿದ್ರೆ ನಾನು ತರ್ತೀರ. ಈಗ ನಿಮ್ ಪುತ್ರ ಲೋಕಸಭಾ ಸದಸ್ಯರಿಂದ ಎನಿ ಟೈಮ್ 100 ಅಪಾಯಿಂಟ್ಮೆಂಟ್ ಸಿಗ್ತದೆ, ಹೋಗಿ ಮಾತಾಡ್ಬೋದು. ಇಂಥ ಒಂದು ದೊಡ್ಡ ಕೆಲಸ ನಾವು ಮಾಡ್ಲತ್ತೀವಿ. ಯಾಕಂದ್ರೆ ಸರ್ ನರೇಂದ್ರ ಮೋದಿ ಅವರು ಬಂದು ಒಂದು ವೇಳೆ ಲೋಕಾರ್ಪಣೆ ಮಾಡಿದ್ರ ಅದ್ರ ಖಳಿನೇ ಬೇರೆ ಅಂತ ಹೇಳಿ ನಮಗದ. ಹಂಗಂತ ಹೇಳಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಬರಲಿ, ನಮ್ದೇನು ತಕರಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕರ್ಸ್ರಿ, ರಾಹುಲ್ ಗಾಂಧಿ ಕರ್ಸ್ರಿ,
ಸಿದ್ದರಾಮಯ್ಯ ಅವ್ರಿಗೆ ಕರ್ಸ್ರಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕರ್ಸ್ರಿ, ಯಡಿಯೂರಪ್ಪ ಸಾಹೇಬ್ರಿಗಂತೂ ನಾವು ಕರ್ಕೊಂಡ್ ಬರ್ತೀವಿ. ಯಾಕಂದ್ರ ಅವರು ಇದಕ್ಕೆ ದೊಡ್ಡ ಕೊಡುಗೆ ಅದ ಸರ್. ನೀವು ಭಾಷಣದಲ್ಲಿ ಹೇಳ್ಬೇಕಾಗ್ತದ ಯಡಿಯೂರಪ್ಪ ಸಾಹೇಬ್ರದ್ದು ಕೊಡುಗೆ ಅದ ಅಂತ ಹೇಳಿ. ನಮ್ದೇನಿಲ್ಲ, ಯಾರು ಮಾಡ್ಯಾರ ಅವ್ರ ಹೆಸರು ಹೇಳ್ಬೇಕು. ಈಗ ನಾ ಹೇಳ್ತೀನಿ ಘಂಟಾಘೋಷವಾಗಿ 3.5 ಕೋಟಿ ರೋಡ್ ಹಾಳಾಗೋಗಿತ್ತು ಪಾಪ. ಒಂದೇ ಸಾವಿರ ಜನ ಈ ಕಡೆ ದವಾಖಾನಿ ಎಲ್ಲ ಈ ಕಡೆ ಅವ, ಸ್ಕೂಲ್ಗಳು ಈ ಕಡೆ ಅವ, ಬಾಬು ನೇನಕ ಸಾಲಿಗೆ ಅದೇ ರೋಡಿಗೆ ಅದ, ಎಲ್ಲರೂ ಈ ಕಡೆ ಅವ. ಬಹಳ ತೊಂದರೆ ಆಗತ್ತಿತ್ತು. ಆದ್ರೆ ನಾನೇ ಮಾಡ್ಬೋದಿತ್ತು ಸರ್. ನನ್ನ ಜೊತೆ ನನ್ನ ಬೆನ್ನಿಗೆ ಈ ಬಸವ ಕಲ್ಯಾಣ ಜೊತೆ 153 ಹಳ್ಳಿಗಳು ನನ್ನ ಕೊಳ್ಳಿಗವ. ಈ ಸಲ ಮಳೆ ಬಂದು ಸಿಕ್ಕಾಪಟ್ಟೆ ಹಾಳಾಗಿ ಹೋಗ್ಯಾರ. ಆ ಕಾರಣಕ್ಕಾಗಿ ಎಲ್ಲ ಕಡೆ ರಸ್ತೆ ಮಾಡಬೇಕು. ಮತ್ತೊಂದು ವಿನಂತಿಯನ್ನು ಮಾಡ್ತೀನಿ ಸರ್, ಸಮಯ ತುಂಬಲ್ಲ, ಬೇಗಿಂತ ಬೇಕು ತಾವು. ಎಷ್ಟು ಮೀಟಿಂಗ್ಗಳು, ಎಷ್ಟು ಸಭೆಗಳು. ನನ್ನ ಗಾಡಿ ಕೂತಾಗೆ ನನ್ಗೆ ಅನಿಸ್ತಪ್ಪ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರಪ್ಪ. ಇಷ್ಟು 4 ಕಾರ್ಯಕ್ರಮಗಳಿಗೆ ನಾವು ತಕಾಶ್ ಹೋಗ್ತೀವಿ. ಅದಕ್ಕಾಗಿ ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ 700 ಕೋಟಿ ಕೊಟ್ಟು ನಾವು ಈ ರೀತಿ ಮಾಡ್ಲತ್ತೀವಿ ಅಂದ್ರೆ ಅದ್ರ ತಕ್ಕಂತೆ ಬಸವ ಕಲ್ಯಾಣ ನಗರನೂ ಕೂಡ ಅಭಿವೃದ್ಧಿ ಆಗಬೇಕು. ಯಾಕಂದ್ರ ಯಾವ ವ್ಯಕ್ತಿ ಅನುಭವ ಮಂಟಪ ನೋಡ್ಲಕ್ ಬರ್ತಾನೋ 700 ಕೋಟಿ ವೆಚ್ಚದಾಗ ಬಸವ ಕಲ್ಯಾಣ ಬಂದಾಗ ಧೂಳು ಹಾರತ್ತಿತ್ತು, ಗುಂಡಿಗಳು ಬಿದ್ದೀವಿ ಅಂದ್ರ ಅದು ಸರಿ ಅನ್ಸಲ್ಲ ಸರ್. ನಂಗಿಲ್ಲಿ ಎಷ್ಟೋ ಜನ ಹಿರಿಯರು ಬಂದು ಅಲ್ಲಿ ರೋಡ್ ಮಾಡಿಸ್ರಿ, ಇಲ್ಲಿ ರೋಡ್ ಮಾಡಿಸ್ರಿ. ನನಗೆ ಸಾಕಷ್ಟು ಹಳ್ಳಿಗಳಾಗ್ಲು ಎಷ್ಟೋ ಕಡೆ ಬ್ರಿಡ್ಜ್ಗಳು ಹೋಗ್ಯಾವ. ತಾವು ಮಂತ್ರಿಗಳಿಗೆ ವಿನಂತಿ ಮಾಡ್ರಿ, ಒಂದ್ 5-6 ಕೋಟಿ ಕೊಟ್ರ ಬಸವ ಕಲ್ಯಾಣದ ಎಲ್ಲ ರಸ್ತೆಗಳು ಮುಗಿದು ಹೋಗ್ತಾವ. ಇನ್ನೇನು ಹೆಚ್ಚಿಗಿಲ್ಲ ಸರ್. ನಾನು ಮುಖ್ಯ ರಸ್ತೆ ಸಲುವಾಗಿ CRF 6 ಕೋಟಿ ನನಗೆ ಕೊಡ್ತಾರಂತೇಳಿ ನಂಬಿಕೆ ಇಟ್ಟು ನಾನು ಪ್ರಪೋಸಲ್ ಕಳಿಸಿನಿ. ಮುಂಡ್ಯಪಳ್ಳಿಯಿಂದ ಅನುಭವ ಮಂಟಪ ಕ್ರಾಸ್ ತನಕ ಅಂತ ಹೇಳಿ. ಅದು ಕುಡ್ಸೋದು ಬಿಡೋದು ಬಹುತೇಕ ತಾವು ಪ್ರಯತ್ನ ಮಾಡಿದ್ರೆ ಆಗಬಹುದು. ಅದ್ರ ಜೊತೆಗೆ ಇನ್ನೊಂದು ಸರ್, ಆ ಪರ್ಸ್ ಕಟ್ಟೆ ಕೆಲಸ ಅದು ಅಲ್ಲಿಗೆ ನಿಂತದ. ಅದಕ್ಕೂ ತಾವು 20 ಕೋಟಿಯನ್ನು ರಿಸರ್ವ್ ಮಾಡಿಸಿರಿ. ಸಂಬಂಧಪಟ್ಟವ್ರಿಗೆ ತಾವು ಸೂಚನೆ ಕೊಟ್ಟು ಬಸವ ಕಲ್ಯಾಣ ಜನರಿಗೆ ಹೆಂಗದ ಅಂದ್ರೆ ಸರ್, ಅನುಭವ ಮಂಟಪದಕ್ಕಿಂತ ಹೆಚ್ಚಿನ ಪ್ರೀತಿ ಪರ್ಸ್ ಕಟ್ಟೆ ಮೇಲದ. 700 ಕೋಟಿ ಕೊಟ್ಟು ಅನುಭವ ಮಂಟಪ ಕಟ್ಟಿದ್ದೆ ಖರೆ, ಅವ್ರ ಬಾಳೆ ಬರೇ ಪರ್ಸ್ ಕಟ್ಟಿದೆ ಅಂತಾರ. ಸ್ವಾಭಾವಿಕದ ಅದೊಂದು ಸ್ಥಳ, ಇಂಥ ಸ್ಥಳ ಅದ, ನಿಖರವಾದಂತ ಸ್ಥಳ ಅದ. ಅದು ಬಸವಣ್ಣನವರು ಇದೇ ಜಾಗದೊಳಗೆ ಕೂತು ಪ್ರತಿದಿನ ಬಸವ ಭಕ್ತರ ಕಷ್ಟಗಳನ್ನ ಪರಿಹರಿಸ್ತಕ್ಕಂತ ನಿಜವಾದ ಸ್ಥಳ. ಅದು ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಬಸವ ಭಕ್ತರ ಅನಿಸಿಕೆ ಏನು ತಪ್ಪಲ್ಲ. 20 ಕೋಟಿ ರೂಪಾಯಿ ಅದಕ್ಕ ತಾವು ಎಡಿಷನಲ್ ಕೂಡ್ಸಕ್ಕಂತ ಸಮಯದೊಳಗ ತಾವು ಇಡಿಸಿರಿ. ಆ ಕೆಲಸ 100ಕ್ಕೆ 100 ಅಭಿವೃದ್ಧಿ ಪಡಿಸ್ತಕ್ಕಂತ ಕೆಲಸ ಜಲ್ದಿ ಪ್ರಾರಂಭ ಆಗಲಿ. ಈ ಬಸವ ಕಲ್ಯಾಣ ಸಿಟಿ ಕಡೆ ತಾವು ಒಂದು ಸ್ವಲ್ಪ ನಿಮ್ ಗಮನ ಹೆಚ್ಚಿಗಾಗ್ಲಿ. ಒಂದು ನಿಮ್ಮ ಕ್ಷೇತ್ರ ಇಲ್ಲ ನಪ್ಪಲೆಲ್ಲ ಈಗ ಬಸವ ಕಲ್ಯಾಣ ನಿಮ್ಮ ಕಡೆ MP 8 ಕ್ಷೇತ್ರಗಳು ನಿಮ್ ಕೊಳ್ಳಿಗವ. ನಮಗೆ 153 ಹಳ್ಳಿಗಳವ. ನಮಗೆ ಈಗ ಬೇರೆ ಏನು ಸಂಬಂಧ ಇಲ್ಲ. ನೀವು ಇಡೀ ರಾಜ್ಯದ ಸಚಿವರು, 8 ಕ್ಷೇತ್ರಗಳು. ಅದ್ರ ಒಳಗಾಗಿ ಸರ್ 8 ಕ್ಷೇತ್ರಗಳು ಬೇರೆ. ನೀವು ಬಾಳ್ಕಿ ನಿಮ್ ಕ್ಷೇತ್ರ ಎಷ್ಟೇ ಅಭಿವೃದ್ಧಿ ಮಾಡ್ರಿ, ಬೀದರ್ ಜಿಲ್ಲಾ ನೀವು ಎಷ್ಟೇ ಅಭಿವೃದ್ಧಿ ಮಾಡ್ರಿ, ಬಸವ ಕಲ್ಯಾಣ ಹೊರಗೆ ತೆಗೆದ್ರೆ ಈ ಬೀದರ್ ಜಿಲ್ಲಾ ಕಿಮ್ಮತ್ತೇ ಇಲ್ಲ, ಸರಿನೇ ಇಲ್ಲ. ಬಸವ ಕಲ್ಯಾಣದಿಂದ ಬೀದರ್ ಜಿಲ್ಲಾ ಕಿಮ್ಮತ್ತದ. ನನಗೇ ಅನಿಸ್ತಿದ್ದಿಲ್ಲ 100ಕ್ಕೆ 100. ಆ ಕಾರಣಕ್ಕಾಗಿ ತಾವು ಈ ಬಸವ ಕಲ್ಯಾಣ ಮೇಲೆ ನೀವು ಕಾಳಜಿ ವಹಿಸಿಲ್ಲ ಅಂತಿಲ್ಲ, ನೀವು ಕೆಲಸ ಮಾಡ್ಲತ್ತೀರಿ. 100 ಕೆಲಸ ಬಸವ ಕಲ್ಯಾಣ ಸಲಕ್ ಮಾಡ್ಲತ್ತೀರಿ, ನಾನು ನೋಡ್ಲತ್ತೀನಿ. ಆದ್ರೆ ನಮ್ದು ಆಸೆ ಹೆಚ್ಚದ. ಇನ್ನ ಈ ಬಸವ ಕಲ್ಯಾಣ ಮುಂದೊಂದು ದಿವಸ ಜಿಲ್ಲಾ ಆಗೋದ. ಇದು ಅದು ತಾವು ಮನಸ್ಸು ಮಾಡ್ರೆ ಆಗ್ತದ. ನಾವು ನಿಮ್ ಹಿಂದೆ ಯಾವತ್ತೂ ಇದ್ದೀವಿ, ಅಭಿವೃದ್ಧಿ ಸಲುವಾಗಿ ನಾವು ಯಾವತ್ತೂ ನಿಮ್ ಜೊತೆ ಇದ್ದೀವಿ ಸರ್. ಹಾಗಾಗಿ ಬರ್ತಕ್ಕಂಥ ನಿರ್ಮಾಣದೊಳಗ ತಾವು ಕೆಲಸ ಮಾಡ್ಲತ್ತೀರಿ. ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಬಸವ ಕಲ್ಯಾಣದ ಜನರ ನಾವು ನೀವು ಸೇರಿ ಒಂದು ಇಡೀ ಬಸವ ಕಲ್ಯಾಣ ಅಂತಕ್ಕಂಥದ್ದು ಇಡೀ ದೇಶದ ಮೂಲೆ ಮೂಲೆಯಿಂದ ಬಂದು ನೋಡ್ತಕ್ಕಂಥ ಬಸವ ಕಲ್ಯಾಣ ನಾವು ಮಾಡೋಣ ಅಂತ ಹೇಳಿ. ಮತ್ತೆ ಇನ್ನೊಂದು ಸಂತೋಷದ ವಿಷಯ ಸರ್, ಯಾಕಂದ್ರೆ ನಮ್ಮಲ್ಲಿ ತಿಪ್ರಾಂದ್ಲಿಂದ ಏನ್ ಬ್ರಿಡ್ಜ್ ಏನ್ ಹೊಡೆದಿತ್ತು, ಅದಕ್ಕೀಗ 9 ಕೋಟಿ ರೂಪಾಯಿ ಸರ್ಕಾರ ತಮ್ಮ ಪ್ರಯತ್ನದಿಂದ ನಾನು ಇದ್ರೊಳಗೇನು ನನಗೇನು ಹೇಳಕ್ಕೆ ನಿರ್ಭಯ ಇಲ್ಲ. ಕೆಲವರು ಈಶ್ವರ್ ಖಂಡ್ರೆ ಶರಣು ಸರ್ಗಾರ್ ತಾರೀಫ್ ಮಾಡ್ತಾನ ಅಂತ ಹೇಳಿ ಮಾತಾಡ್ತಾರ. ನಾ ಹೋರಾಟಗಾರ ಇದ್ದೀನಿ. ನಾ ಯಾರ ತಾರೀಫ್ ಕೆಲಸ ಯಾರು ಚಲೋ ಮಾಡ್ತಾರ ಅಂತೀನಿ, ಯಾರು ಖರಾಬ್ ಮಾಡ್ತಾರ ಅವ್ರು ಖರಾಬ್ ಮಾಡ್ತಾರ ಅಂತೀನಿ. ನಾ ಯಾಕೆ ನಿಮಗೆ ತಾರೀಫ್ ಮಾಡ್ತೀನಿ ಅಂದ್ರೆ ನಮ್ಮ ಸರ್ಜೋಗ ಬ್ರಿಡ್ಜ್ ಪೂರ ಗಾಡಿ ಬಿದ್ದಿರೋದು. ಹಾರ್ಕೂರ್ಕ್ ಹೋಗ್ಬೇಕಂದ್ರ ಗಾಡಿ ಬಿದ್ದು ಹೋಗಿವು. ಅದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಆಗ್ಯಾರ ಈಗ ಸರ್ಜೋಗ ಹಾರ್ಕೂರ್ ಬ್ರಿಡ್ಜಿಗೆ. ಈ ತಿಪ್ರಾನ್ ಬ್ರಿಡ್ಜಿಗೆ 9 ಕೋಟಿ ರೂಪಾಯಿ
ನಾನು ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ ಇದು ಮಾಡಿಸಲೇಬೇಕು, ಇದು ಬಿಟ್ಟಿವಿ, ಗೌರ್ಕ್ ಹೋಗೋ ಮುಂದೆ ಒಂದು ದೊಡ್ಡ ಬ್ರಿಡ್ಜ್ ಅದ, ಅದನ್ನು ನಾನು ಗಮನಕ್ಕೆ ತಂದಿನಿ ಸರ್. ಇನ್ನೊಂದ್ 2 ಬ್ರಿಡ್ಜ್ ಬಸವ ಕಲ್ಯಾಣಕ್ಕೆ ಎಷ್ಟು ಮಾಡಲು ಕಡಿಮೆ ಅದ, ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ಇನ್ನೂ ನಾವು ಹೆಚ್ಚಿಗೆ ನಿಮ್ಮ ಮೇಲೆ ಭರೋಸಾ ಅದ, ಇನ್ನೂ ಹೆಚ್ಚಿಗೆ ಕೂಡ್ತೀರಿ. ಯಾಕಂದ್ರೆ ಈ ಸಲ ಹೆಚ್ಚಿಗೆ ಮಳೆಯಾಗಿ ಬಸವ ಕಲ್ಯಾಣದೊಳಗ ಬಸವ ಕಲ್ಯಾಣ ರೈತರು ತೊಂದರೆದೊಳಗರ. ಮತ್ತೆ ಇನ್ನೊಂದು ಕೊನೆ ವಿನಂತಿ ಏನಂದ್ರೆ ಸರ್, ಇನ್ನ ಎಷ್ಟೋ ಜನರಿಗೆ ಪಾಪ ರೈತರು ನಾವು ಊರಿಗೆ ಹೋದಾಗ ಒಂದು 25ರಿಂದ 30% ಮಂದಿಗೆ ಪರಿಹಾರ ಸಿಕ್ಕಿಲ್ಲ. ಅದ್ರ ಸಲುವಾಗಿ ತಾವು ಸಂಬಂಧಪಟ್ಟಂತವರಿಗೆ ನಿರ್ದೇಶನ ಕೊಟ್ಟು, ಯಾಕಂದ್ರೆ ಆ ದುಡ್ಡು ಅವ್ರಿಗೆ ಏನೂ ಆಗಲ್ಲ, ಅದು ಈಗ ಬಂದಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಭಾರಿ ತೊಂದರೆ ಆಗ್ತದ. ನಾವು ಅಭಿವೃದ್ಧಿ ಸಲುವಾಗಿ ಯಾವುದೇ ಪಾರ್ಟಿ ಪಕ್ಷ ಅಲ್ಲಾರ್ದೆ ಅಭಿವೃದ್ಧಿ ಸಲುವಾಗಿ ನಾವು ಕೈ ಜೋಡಿಸ್ತೀವಿ. ರಾಜಕಾರಣ ಬಂದಂತ ಸಮಯದೊಳಗ ರಾಜಕಾರಣ ನಾವು ಮಾಡಮ್, ನಾವು ಒಂದು ಸಲ ತಯಾರಿದ್ದೀವಿ. ನಾವು ಸಣ್ಣವ್ರು ಇರ್ಬೋದು, ನಾವು ಬಡವರು ಇರ್ಬೋದು, ಸ್ವಾಭಿಮಾನಿ ಇದ್ದೀವಿ. ನಾವು ಬಡವರು ಇರ್ಬೋದು, ಬಡವ ಹೊಟ್ಟೆ ಹುಟ್ಟಿರ್ಬೋದು, ರಾಜಕಾರಣ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಹೆದರಲ್ಲ, ನಾವು ತಯಾರಿದ್ದೀವಿ ಅಂತಕ್ಕಂಥ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ನಮ್ಮ ಸಲುವಾಗಿ ಯಾರು ನೋಡ್ತಾರೋ ಅವರು ಒಳ್ಳೇದು ಮಾಡಿರೋರಿಗೆ ಒಳ್ಳೇದು ಮಾಡ್ಲಿಕ್ಕೆ ನಮ್ಗೇನು ಸಂಕೋಚ ಇಲ್ಲ. ಹಾಗಾಗಿ ಬಸವ ಕಲ್ಯಾಣ ಸಲುವಾಗಿ ಬಸವ ಕಲ್ಯಾಣ ಮೇಲೆ ನಿಮ್ ಪ್ರೀತಿ ಅದ, ನಿಮ್ಮ ಪ್ರೀತಿ ಇನ್ನ ಹೆಚ್ಚಾಲ ಅಂತ ಹೇಳಿ ಸಮಸ್ತ ಬಸವ ಕಲ್ಯಾಣ ಮಹಾಜನತೆಯಿಂದ ವಿನಂತಿಯನ್ನು ಮಾಡ್ತೇನೆ. ಸರ್, ತಮಗೆ ಒಳ್ಳೇದಾಗಲಿ. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಇಷ್ಟು ತಡಮಾಡ ಬಂದರು ತಾವೆಲ್ಲರೂ ಇಷ್ಟು ಕಾಯ್ದೆ ಈ ಕಾರ್ಯಕ್ರಮ ಕುಂತೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.